ಅವತ್ತಿನ ಸ್ವತಂತ್ರ ಬಂದಾಗಿಂದ ದಲಿತರು ಸಿಎಂ ಆಗ್ಲೇ ಇಲ್ಲಲ್ಲ ರಾಜ್ಯದಲ್ಲಿ. ಇವತ್ತು ಎಂತೆಂತ ಸೀನಿಯರ್ ಲೀಡರ್ ಇದ್ದಾರೆ, ಎಷ್ಟು ಜನ ಲೀಡರ್ ಇದ್ದಾರೆ ಇವತ್ತು. ಇವತ್ತು ಏನು ಇವತ್ತು ಕಸ ಗುಡಿಸಿ ಇವತ್ತು ಮಿನಿಸ್ಟರ್ಗಳು ಡಿಪ್ಟಿ ಸಿಎಂ ಗಂಟ ಹೋಗಿದ್ದಾರೆ. ಅವ್ರು ಸಿಎಂ ಆಗ್ಬಾರ್ದಂತೀರಾ ನೀವು? ಅಲ್ಲ, ದಲಿತರಲ್ಲಿ ಯಾರು ಬೇಕಾದ್ರಾಗ್ಲಿ, ಯಾರು ಬೇಕಾದ್ರಾಗ್ಲಿ ಈ ಕೂಡಲೇ ಹೈಕಮಾಂಡ್ ಇದನ್ನ ಎಚ್ಚರಿಕೆ ಮಾಡ್ಕೋಬೇಕಾಗಿದೆ. ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ. ಇವತ್ತು ಏನು ಗ್ಯಾರಂಟಿಗಳು ಮಾಡಿದಾರೋ ಅದು ಗ್ಯಾರಂಟಿಗಳು ಬಂದು ಬರೇ ಚುನಾವಣಾ ಪ್ರಚಾರಕ್ಕೆ ಮಾತ್ರ ನಿಂತಿದ್ದಾವೆ, ಜನರ ಅಭಿವೃದ್ಧಿಗೆ ಇಲ್ವೇ ಇಲ್ಲ. ಈ ಕೂಡಲೇ ಹೈಕಮಾಂಡ್ ಕೂಡ ತಲೆ ಬಿಸಿಯಾಗಿದೆ. ಅವ್ರಿಗೆ ಏನಾಗ್ತಾ ಇದೆ ಇವಾಗಂದ್ರೆ ಈ ಒಂದು ಒಳ ಕಚ್ಚಾಟ ನೋಡಿ. ಇವತ್ತು ಏನಾದ್ರು ಕಾಂಗ್ರೆಸ್ ಏನಾದ್ರು ಕರ್ನಾಟಕದಲ್ಲಿ ಉಳಿದಿಲ್ಲ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರಲ್ಲ. ಹೆಬ್ಬಾಗಿಲು, ಕರ್ನಾಟಕದ ಹೆಬ್ಬಾಗಿಲು ಕಾಂಗ್ರೆಸ್ಗೆ ಇಲ್ಲೇನಾದ್ರು ಮುಚ್ಚಿತು ಅಂದ್ರೆ ಇಡೀ ದೇಶದಲ್ಲಿ ಮುಚ್ಚೋಗುತ್ತೆ. ಕೂಡಲೇ ಹೈಕಮಾಂಡ್ ಅವರು ಅವರು ಒಂದು ಮನಸ್ಥಿತಿ ಚೇಂಜ್ ಮಾಡ್ಕೊಂಡು ಜನರ ಪರ ಅಭಿವೃದ್ಧಿ ಏನಾದ್ರು ಇತ್ತಂದ್ರೆ ಕಾಂಗ್ರೆಸ್ಗೆ ಏನು ಜನಪರ ಬಡವರ ಪರ ಅಂತ ಏನು ಕಾಂಗ್ರೆಸ್ ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇದೆಯೋ, ಬಡ ಜನ ಪರವಾಗಿ ಏನಾದ್ರು ಇತ್ತಂದ್ರೆ ಇಬ್ರು DCM and CM ನ ಚೇಂಜ್ ಮಾಡಿ ಹೊಸೊಬ್ಬರು ನಾಯಕರು ತಂದು ರಾಜ್ಯದ ಅಭಿವೃದ್ಧಿ ಕಡೆ ಹೋಗ್ಬೇಕಂತ ಹೇಳಿ ನಾನು ರಾಜ್ಯದ